ಚೆನ್ನೈ ನೆಂಚ್ಕೊಂಡು ನಿದ್ದೆನೂ ಬರ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ, ಬೆಳಕ್ ಬೇರೆ ಹರಿತು. ಏನ್ ಮಾಡೋದು ಅಲ್ಲ? ಈ ಚೆನ್ನೈನ ಏನಾದ್ರು ಮಾಡಿ ನಾಟಕ ಆಗೋದ್ರೊಳಗಾಗಿ ನಮ್ದಕ್ಕೆ ಸೇರಂಗ್ ಮಾಡೋ ಅಲ್ಲ. ಚೆನ್ನೈ ಬಾರೆ, ಚೆನ್ನೈ ಏನಪ್ಪ ಸಿಮ್ಮ ಮನಿ ಹೊರಗ್ ಬಂದ್ಬಿಟ್ಟಿಯಲ್ಲ, ಏನ್ ಸಮಾಚಾರ? ಚೆನ್ನೆ ಕೆಮ್ಮ ನೀನ್ ನೋಡಿದ್ ಕಿಲ್ಗುನು ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ನಿನ್ ಮೇಲೆ ಆಸೆ ಆಗ್ಬಿಡ್ತು ಚೆನ್ನೆ, ಅದಕ್ಕೆ ಇಲ್ಗಾನ ಹುಡುಕೆ ಮುಂದೆ. ನನಗೂ ಅದ ನಿನ್ನ ಮೇಲೆ ಪ್ರೀತಿ ಬಂದೈತಿ ಅಂದಂಗ ಆತು. ಅಯ್ಯೋ ಚೆನ್ನೆ, ನಿಂದ ಮೇಲೆ ನಮ್ದು ಪ್ರಾಣನೇ ಇಟ್ಟಿದೀವಿ. ನಾನು ಅಷ್ಟೇ ನಿನ್ನ ಮೇಲೆ ನಾನು ಪ್ರೀತಿ ಮಾಡಕ ಹತ್ತೀನಿ ನೋಡ್. ಮತ್
ಬಾರಪ್ಪ. ಹಂಗಂದ್ರೆ ಅವತ್ತು ಹೇಳಿದ್ದಲ್ಲ ಕೊಡು. ಏನ್ ಕೊಡ್ಬೇಕು ಅದೇ ಅದಕ್ಕೆ ಚೆನ್ನಿ ಉಮ್ಮ. ಹೌ ಯಪ್ಪ ಚೆಲ್ವ ಇವನ್ ಮುಂದೆ ಬೇಡ, ಇವನ್ ಮುಂದೆ ಏನಾರು ನಾ ಕೊಟ್ರ ಬೇಜಾರು ಮಾಡ್ಕೊಂತಾನ. ಆಮೇಲೆ ಕೊಡ್ತೀನಿ ಅಂತ. ಬೇಜಾರು ಮಾಡ್ಕೊಳಲ್ಲ ಎಲ್ಲ ಈ ಉಮ್ಮ ಕೊಡಿದ್ರೆ ನಾನು ಬಿಡಲ್ಲ ನೋಡು. ಏ ಚಂದ ನಾನ್ ಚೆನ್ನ ಕೈ ನೀನೇ ಕೇಳಕ್ಕೆ. इधर इधर देखो तमा, इधर देखो. ಇದು ನಮ್ ಪೀಸ್ ಕಣೋ. ಏನಾಗತ್ತೀಯ ಸಾಬಣ್ಣ? ಒಳ್ಳೆ ಏನ ಮಾಡ್ತೀಯ? ಏ ಮಾತಿಗೆ ಬಗ್ಗಿದ್ರೆ ಹೋಗ್ತಾವ್, ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡಿ ಸತ್ತವ್. ಲೇ ಪಪ್ಪಯ ಮನೆ ಕಾಸಿಮ, ನೀ ಸೂರಿ ತಗೊಂಡೆ ನಾನು ಬೆಂಡ್ ಕೊಡ್ಲಿಕ್ಕೆ ಆದ್ಮೇಲೆ ಕಡೆಲೇ. ಬಾ ಏ ಐತೆ ತತ್ತಿನೀರ ಬಾ ಹೋಗಿ ಬಿಡ್ತೀವಿ ಬಾ. ಈ ನನ್ನ ಚೆನ್ನಿಗೆ ನನ್ನ ಪ್ರಾಣನೇ ಹೋಗ್ಲಿ. ಹಂಗಂದು ಬರಲ್ಲ ಮಗ ಅಂತ ನೋಡ ಬಿಡ್ತೀನಿ. ಇಬ್ರು ಹಿಂಗ್ ಕುಸ್ತಿ ಹೇಳಿದ್ರೆ ನಾ ಏನ್ ಮಾಡ್ಬೇಕು ಅಂತೀನಿ. ನಂದಲ್ಲ ಮ್ಯಾಟ್ರು, ನಿಂದ ಹೇಳ. ಮತ್ತೇನ್ ಮಾಡ್ಬೇಕು ಚೆನ್ನಿ ಹೇಳಮ್ಮ. ನಾವ್ ಪ್ರೀತಿ ಮಾಡ್ಬೇಕು ಅಂತಂದ್ರ ನೀವಿಬ್ರು ನನ್ನ ಕೂಡ ಹಾಡಿ ಕುಣಿಬೇಕ. ಅದ್ರಾಗ ಯಾರು ಚಂದ ಕುಣಿತಾರ ಅವ್ರನ್ನ ನಾ ಪೂರ್ತಿ ಮಾಡ್ತೀನಿ. ಏನಂತ ಆಯ್ತು ಕುಣಿತೀರ? ಚೆನ್ನಿ ನಮ್ದೇನ ನೀವ್ ಹೇಳ್ಬಿಟ್ರೆ ನನ್ನ ಮೇಲೆ ಪ್ರೀತಿ ಮಾಡ್ತಾನ. ಏನ್ ನೋಡ್ಬಿಟ್ರ ಡ್ಯಾನ್ಸ್ ಮತ್ತೆ ಬೇರೆ ಏನಾರ ಅನ್ಕೊಂಡು ಮತ್ತೆ ಚೆನ್ನಿ ಶುರು ಮಾಡ್ಬಿಡಿ ಗಾನನ. ಚೆನ್ನಿ ನಾನು ಅವತ್ತು ಹಾಡಿದ್ನಲ್ಲ, ನನ್ನ ಹಾಡು ಕುಣಿತ ಹೇಗಿತ್ತು? ಏನ್ ಸೂಪರ್ ಇತ್ತು ಹೇಳ್ಬೇಕಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಡದಂಗಿತ್ ನೋಡ್ ಮತ್ತೆ ಚೆನ್ನಿ ಹಾಡ್ದಂಗ. ಚೆನ್ನಿ ಇದ್ದ ನೋಡು ನಮ್ದು ಹೆಂಗಿತ್ತು. ನಿಂದ ಶಿವರಾಜ್ ಕುಮಾರ್ ಅವರಲ್ಲ ಅವ್ರ ಕುಣಿತ ಇದ್ದಂಗಿತ್ ನೋಡು ಮತ್ತೆ. ಮತ್ತೆ ಹೇಳ್ಬೇಕಲ್ಲ ಅವನು ಅದನ್ನ ಅಲ್ಲಿ ಎತ್ಕೊಳ. ಹಾಡು ಹಾಡೈತ್ ನೋಡಪ್ಪ ಹಾಕಪ್ಪ.
ಹೆಂಗಿತ್ತು? ಸೌಂದರ್ಯ ಹೊತ್ತಿರುವ ಸುಂದರಿಯರ ಮನೆಗೆ ಈ ಸಾಧಾರಣ ಮನಸ್ಸು ಹರಿಯುವ ನೀರಿನಂತೆ ಹರಿದು ಬರ್ತಿದೆ. ನನ್ನ ಕಾಮದ ಗಂಟು ಬಿತ್ತಬೇಕಾದರೆ ಬೆಳೆಸಬೇಕಾಯಿತು ನಂಟು. ಆ ಸುಂದರಿ ಈ ಮನೆಯಲ್ಲಿ ಉಂಟು. ಚೆನ್ನೆ ಚೆನ್ನೆ, ಯಾರು ನೀವು? ಹೆಸರು ಗಜೇಂದ್ರ. ನಿಮ್ಮ ಸಂಗಕ್ಕ ಈ ಸಾಗಿ ಬಂದಿರುವ ಸುಂದರ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಹರಳಿಂದ ಹೂ ನೀನು ಬಾಡುವ ನಿಮ್ಮವೇ ಈ ಬಾದ್ದೂರನಿಗೆ ಸುಖ ನೀಡಬೇಕು. ನೀವು ದಾರಿ ತಪ್ಪಿ ಬಂದಂತೆ ಕಾಣುತ್ತಿದೆ. ನೀವು ತಿಳಿದುಕೊಂಡಂತೆ ಇಲ್ಲಿ ಯಾರು ಇಲ್ಲ. ಸುಮ್ಮನೆ ಇಲ್ಲಿಂದ ದಾರಿ ಬಿಟ್ಟು ಹೋಗಿ. ದಾರಿ ಆಸೆ ಪಟ್ಟಿದ್ದನ್ನು ಅನುಭವಿಸದೆ ಬಿಡುವುದಿಲ್ಲ. ಗಜೇಂದ್ರ, ಸುಮ್ಮನೆ ಹಠ ಮಾಡಬೇಡ. ಬಾರೇ ಸಮಯಕ್ಕೆ ಬಾ. ಮುಚ್ಚ ಬಾಯಿ. ನೋಡು, ಕಂಡವರ ಮನೆಗೆ ನುಗ್ಗಿ ಈ ರೀತಿ ನಿನ್ನ ಕಾಮದ ಹಾಕಿ ಕರೀತಿರುವೆಲ್ಲ ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಾಚಿಕೆ ನಾಚಿಕೆಯನ್ನು ಕಾಮದಾಸಿ ಹೇಳುತ್ತದೆ. ನಾಚಿಕೆಯನ್ನು ಊರಾಚೆಗಿಟ್ಟರೆ ನಮ್ಮಂತರ ಆಸೆ ಈಡೇರುತ್ತದೆ. ಸಮಯ ವ್ಯರ್ಥ ಮಾಡಬೇಡ. ಸುಮ್ಮನೆ ಸಮಯಕ್ಕೆ ಬೇರೆ ಬಾರೆ. ಕೈ ಬಿಡೋ ಪಾಪಿ. ನಡು, ಹೆಣ್ಣು ಪಾರ್ವತಿಯ ಪ್ರತಿರೂಪ. ನಡು, ಕೈ ಬಿಟ್ಟು ಇಲ್ಲಿಂದ ದಾರಿ ಬಿಟ್ಟು ಹೊರಟು ಹೋಗು. ಸುಟ್ಟು ಹೋಗುವೆ. ಚೆನ್ನೆ, ನೀನು ಕಡ್ಡಿಗೆ ಮ್ಯಾಕ ಬೆಂಕಿ ಹತ್ತುವುದು. ಆದರೆ ಈ ಗಜೇಂದ್ರನ ದೇಹವೇ ಸದಾ ಉರಿಯುವ ಬೆಂಕಿ. ನಿಮ್ಮ ಮೇಲೆ ಈಗ ಸುರಿಸುವೆ ನನ್ನ ಕಾಮದ ಮಳೆಯ. ಬಿಡೋ ರಾಕ್ಷಸ. ಒಟ್ಟು ಹೆಣ್ಣು ಸಿಕ್ಕಿದ್ದಾಳೆಂದು ಈ ರೀತಿ ನಿನ್ನ ಕಾಮದ ದಾಹವನ್ನು ತೀರಿಸಿಕೊಳ್ಳಲು ಬಂದರೆ ನಿನ್ನ ಪರಿಣಾಮ ನೆಟ್ಟಗಿರುತ್ತೇವೆ. ನಿನಗೆ ಪಾಠ ಕಲಿಸಲು ಈಗಿನ ಕಾಲದ ಅರ್ಜುನ ಬಂದೇ ಬರುತ್ತಾನೆ.
ರುಂಡ ಚೆನ್ನಿ, ಇಲ್ಲಿಯವರೆಗೂ ನಿನಗೆ ಶಾಂತಿಯ ಪಾಠ ಹೇಳಿದೆ, ನೀನು ಕ್ರಾಂತಿ ಎಬ್ಬಿಸಲು ನೋಡಿದೆ. ಚೆನ್ನಾಗಿ ಆಸೆ ಪಡುವುದನ್ನು ತಿಳಿಸುವುದನ್ನು ಬಿಟ್ಟು ರಣಚಂಡಿ ಆಗಲು ಹೇಳುವ ನಿನ್ನ ಸತ್ಯ ಸೀರೆಯನ್ನು ಬಿಚ್ಚಿ ಸುಖ ಗಜ ಗಜೇಂದ್ರನೇ ಅಲ್ಲ. ದೂರ ಸರಿಯೋ ದುರಾತ್ಮ. ಒಂಟೆ ಹೆಣ್ಣಿನ ಮೇಲೆ ಈ ರೀತಿ ನಿನ್ನ ಕಾಮದ ದಾಹವನ್ನು ತೀರಿಸಿಕೊಳ್ಳಲು ಬಂದರೆ ನಿನಗೆ ತಕ್ಕ ಪಾಠ ಕಲಿಸಲು ಈಗಿನ ಕಾಲದ ಅರ್ಜುನ ಬಂದೇ ಬರುತ್ತಾನೆ. ಕಲಿಯುಗದ ಅರ್ಜುನ ಕನಸು ಕಾಣುತ್ತೀಯ ಬಾರಿ. ಗಜೇಂದ್ರನ ಹಾರ್ಪಟವನ್ನು ಕಂಡು ಹಾಲಿನ ಅರ್ಜುನ ಕಣ್ಮರೆಯಾಗಿದ್ದಾನೆ. ಹೀಗಿರುವಾಗ ಕರೆದ ತಕ್ಷಣ ಬರುವುದಕ್ಕೆ ಅವನೇನು ದೇವರಲ್ಲ. ಬಾರೇ ಬಣ್ಣದ ಎಣ್ಣೆ. ಕೈ ಬಿಡಲೇ ಗಜೇಂದ್ರ, ಇಲ್ಲವಾದರೆ ನೀವು ಕೈ ಕಾಲನ್ನು ಕತ್ತರಿಸಿ ಬಿಡುತ್ತೇನೆ ಮಗನೇ. ಅರ್ಜುನ, ನಾನು ನಾಸಗೆ ಭಂಗ ತರಿಸುವುದು ಇದು 2ನೇ ಬಾರಿ. 3ನೇ ಬಾರಿ ಎದುರಾದರೆ ಬದುಕುವುದಿಲ್ಲ. ನನ್ನನ್ನು ಸಾಯಿಸಲು ನೀನು ಶಿವನಲ್ಲ. ಬಲವಾದರೆ ನಿನಗೊಂದು ಜೀವನ, ಇಲ್ಲವಾದರೆ ನನ್ನಿಂದಲೇ ನಿನಗೆ ಒಂದು ಮರಣ. ಮರಣ ಮರಣ ಎನ್ನುವ 3 ಅಕ್ಷರವನ್ನು ಆ ಬ್ರಹ್ಮ ಹಣೆಯ ಮೇಲೆ ಬರೆಯುವುದನ್ನೇ ಮರೆತ. ಹೀಗಿರುವಾಗ ನಿನ್ನ ಕೈಯಿಂದ ನನಗೆ ಮರಣ. ಶ್ರುತಿ, ನಿನ್ನ ಸೊಕ್ಕಿನ ಮಾತುಗಳಲ್ಲಿ ಪ್ರತಿಯೊಬ್ಬರ ಬೆನ್ನ ಹಿಂದೆ ಕೂಡ ಸಾವು ಅನ್ನೋದು ಇದ್ದೇ ಇರುತ್ತೆ. ಇನ್ನಾದ್ರೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ನಡೆಕೊಂಡ್ರೆ ಈ ನಿನ್ನ ಮುಂದಿನ ಜೀವನದಲ್ಲಿ ನೀನು ಉದ್ಧಾರವಾದ್ರೆ ಆಗ್ತೀಯ. ಹೊರಟೋಗು ಇಲ್ಲಿಂದ. ಹೋಗುತ್ತೇನೆ ಸುದ್ದಿ, ಹೋಗುತ್ತೆ. ಹಣ್ಣು ಹಿಂಡು ನನಗಾದ ಅವಮಾನವನ್ನು ಮುಂದೊಂದು ದಿನ ನೀನು ನನ್ನ ಕೈಗೆ ಸಿಕ್ಕಾಗ ಬಡ್ಡಿ ಸಮೇತ ತೀರಿಸಿಕೊಂಡು ಹೋಗುತ್ತೇನೆ. ಬರುತ್ತೇನೆ ಶ್ರುತಿ, ಬರುತ್ತೇನೆ. ಸುಮ್ಮನೆ ಮೂರ್ಖ, ಪಾಪದ ಕೂಡ ತುಳುಕಿ ತೇಲಾಡುತ್ತದೆ. ಪಾಪ ನೀನೇನು ಮಾಡುವೆ? ನಿಮ್ಮಂತ ಮಕ್ಕಳನ್ನ ಹುಟ್ಟಿ ಮಟ್ಟ ಹಾಕಲೆಂದೇ ನಾನು ಇಲ್ಲಿ ಹುಟ್ಟಿ ಬಂದಿರುವುದು. ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ಈ ಉಪಕಾರವನ್ನು ನಾನು ಮರೆಯುವುದಿಲ್ಲ. ಇದರಲ್ಲಿ ಏನು ಬಂತಮ್ಮ? ಆಪತ್ತಿನಲ್ಲಿ ಹಿರಿಯರನ್ನ ಕಾಪಾಡದೆ ಈ ಅರ್ಜುನ ಶಕ್ತಿ. ಏ ಚನ್ನಿ, ಹೊಟ್ಟೆ ಹಸ್ತಾ ಇದೆ, ನಡಿ ಅಡಿಗೆ ಮಾಡಿ ಊಟ ಬಡಿಸ್ತೇನೆ. ಆಯ್ತು, ಬಾರಕ್ಕ ದುರ್ಗಕ್ಕೆ ಹೋಗೋಣ. ಕಾಂಚನ, ಕಾಂಚನ, ಕಾಂಚನ. ಬಂದೆ ಸೂರ್ಯ. ಏ ಶಿವಣ್ಣ, ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಅವನಾಗಿ ಬಂದಿಲ್ಲ ಕಾಂಚನ, ನಾನೇ ಕರೆದುಕೊಂಡು ಬಂದೆ. ಸೂರ್ಯ, ನಿನಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಬುದ್ಧಿ ಇದೆಯೋ ಇಲ್ವೋ? ನಿನಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಬಿಡು. ಕೋಪ ಮಾಡಿಕೊಳ್ಳಬೇಡ ಕಾಂಚನ, ನಾನು ಹೇಳೋ ಮಾತನ್ನು ಶಾಂತಿಯಿಂದ ಕೇಳು. ಹೇಳು ಅದೇನಂತ. ಕಾಂಚನ, ಶಿವಣ್ಣ ಇವನು ಈ ಮನೆಯಲ್ಲಿ ಇರಬೇಕು, ಏಕೆಂದರೆ ಇವನು ನನ್ನ ಆ ಜನ್ಮ ವೈರಿ. ಅಯ್ಯೋ, ಏನು ಸೂರ್ಯ ಹೀಗೆ ಹೇಳುತ್ತಿರುವೆ? ನಾನು ನಿಮ್ಮ ವೈರಿ, ನಾನು ನಿಮ್ಮ ಅಣ್ಣ ಕಣೋ, ನಿಮ್ಮ ಅಣ್ಣ. ಹೌದು, ನೀನು ನನ್ನ ವೈರಿಯೇ. ಏಕೆಂದರೆ ನಮ್ಮ ಹೆತ್ತ ತಾಯಿಗೆ ನಮ್ಮ ತಂದೆ ಅಪಾರವಾದ ಪ್ರೀತಿಯನ್ನು ಎತ್ತ ತಾಯಿಗೆ ವಿಷ ಹಾಕಿಕೊಂಡ ನೀಚ ನೀನು. ಶಿವ ಶಿವ, ಸೂರ್ಯ ಇಲ್ಲ, ಸೂರ್ಯ ಇಲ್ಲ. ನಾನು ನನ್ನ ಚಿಕ್ಕಮ್ಮನಿಗೆ ವಿಷ ಹಾಕಿ ಕೊಲ್ಲಲಿಲ್ಲಪ್ಪ. ನಾನು ನನ್ನ ಚಿಕ್ಕಮ್ಮನಿಗೆ ವಿಷ ಹಾಕಿಕೊಳ್ಳಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡಿದ್ದ ನನಗೆ ತಾಯಿಯ ಪ್ರೀತಿಯನ್ನು ತೋರಿಸಿ ಅಕ್ಕರೆ ಕೈತುತ್ತನ್ನು ನೀಡಿ ಸಾಕಿ ಬೆಳೆಸಿದವಳು ನನ್ನ ಚಿಕ್ಕಮ್ಮ.
ತಾಯಿಯ ಮಡಿಲು ಮಮತೆಯ ಕಡಲು ಎಂಬಂತೆ ಈ ಮನೆಯ ನಂದಾದೀಪವಾಗಿದ್ದ ನಮ್ಮ ಚಿಕ್ಕಮ್ಮನನ್ನು ನಾನು ಏಕೆ ಕೊಲ್ಲಲಿ ಸೂರ್ಯ, ನಾನು ಏಕೆ ಕೊಲ್ಲಲಿ? ಸಾಕು ಮಾಡು ನಿನ್ನ ನಾಟಕವನ್ನ. ನನ್ನ ತಾಯಿಯ ಮೇಲೆ ಇಟ್ಟಿದ್ದ ಅಪಾರವಾದ ಪ್ರೀತಿಯನ್ನು ನಮ್ಮ ಅಪ್ಪಾಜಿಯವರು ಸಹಿಸಲಾಗದೆ ನನ್ನ ತಾಯಿಗೆ ವಿಷ ಹಾಕಿ ಕೊಂದ ನೀಚ ಇವನು. ಇಲ್ಲ ಸೂರ್ಯ, ಇಲ್ಲ. ಅಪ್ಪಾಜಿಯವರು ಎಲ್ಲರ ಮೇಲೆಯೂ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ಅದು ಅಲ್ಲದೆ ನಮ್ಮ ಚಿಕ್ಕಮ್ಮನೆಂದರೆ ಕಣ್ಣಿಗೆ ಕಾಣುವ ದೇವರಿಗೆ ಸಮಾನ. ನಮಗೆ ಯಾರಾದರೂ ಅಂತ ದೇವರನ್ನು ಕೊಲ್ಲುತ್ತಾರೆಯೇ ಸೂರ್ಯ, ಕೊಲ್ಲುತ್ತಾರೆಯೇ ಸೂರ್ಯ? ಈ ವಿಷಯವನ್ನು ನಿನಗೆ ಯಾರು ಹೇಳಿದರಪ್ಪ? ಇನ್ಯಾರು ಯಾಕೆ ಹೇಳ್ಬೇಕು? ಇಡೀ ಊರೇ ಹೇಳ್ತಿಲ್ವಾ ನೀನೊಬ್ಬ ಕೊಲೆಗಾರ ಅಂತ? ಇಲ್ಲ ಕಾಂಚನ, ಇಲ್ಲ. ನಮಗಾಗದವರು ಯಾರೋ ಕಟ್ಟು ಕಥೆಯನ್ನು ಕಟ್ಟಿದ್ದಾರೆ ಕಾಂಚನ. ಈ ರೀತಿಯ ಅಪವಾದವನ್ನು ನನ್ನ ಮೇಲೆ ಹೊರಿಸಬೇಡ ಸೂರ್ಯ. ನೀನಾದರೂ ಹೇಳು, ನಾನು ಕೊಲೆಗಾರ. ಹೇಳೋದಕ್ಕೆ ಏನಿದೆ? ಎಲ್ಲ ಸರ್ವನಾಶವಾಗಿ ಹೋಯಿತು. ನನ್ನ ಜನ್ಮ ಕೊಟ್ಟ ತಾಯಿಯ ಮುಖಭಾಗ್ಯ ನೋಡಲು ನನಗೆ ಅವಕಾಶವಿಲ್ಲ. ಕಿತ್ತುಕೊಂಡ ಕಟಕ ನೀನು. ಅಯ್ಯೋ ಭಗವಂತ, ಇದೇನು ನಿನ್ನ ಲೀಲೆ? ಯಾವ ಪಾಪಕ್ಕಾಗಿ ನನಗೆ ಈ ಶಿಕ್ಷೆ ದೇವ? ಯಾವ ಪಾಪಕ್ಕಾಗಿ ನನಗೆ ಈ ಶಿಕ್ಷೆ? ಸೂರ್ಯ, ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನಪ್ಪ, ನಮ್ಮ ಚಿಕ್ಕಮ್ಮನನ್ನು ನಾನು ಕೊಲ್ಲಲಿಲ್ಲ ಸೂರ್ಯ, ಕೊಲ್ಲಲಿಲ್ಲ. ನಿನ್ನ ಹೆರಿಗೆ ಸಮಯದಲ್ಲಿ ಆ ಚಿಕ್ಕಮ್ಮನವರು ತೀರಿ ಹೋದರು. ಇದು ಸತ್ಯ ಸೂರ್ಯ, ಇದು ಸತ್ಯ. ಈ ನಿನ್ನ ಕಟ್ಟುಕತೆಯನ್ನು ನಂಬೋದಕ್ಕೆ ನಾನೇನು ಮೂರ್ಖನಲ್ಲ. ಕಾಂಚನ, ಇವನಿಗೆ ಹೊಟ್ಟೆ ತುಂಬ ಅನ್ನ ಹಾಕಬೇಡ. ನನ್ನ ಕಣ್ಣ ಮುಂದೆ ನರಳಿನಲ್ಲಿ ಸಾಯಬೇಕು. ಹೌದಪ್ಪ, ಹೌದು, ನಾನು ಸಾಯಬೇಕು. ಯಾಕೆಂದರೆ ನೀನು ಚಿಕ್ಕವನಿದ್ದಾಗ ತಾಯಿಯನ್ನು ಕಳೆದುಕೊಂಡು ಅಮ್ಮ ಅಮ್ಮ ಎಂದು ಅಳುತ್ತಿದ್ದಾಗ ನಿನ್ನನ್ನು ಆಡಿಸಿ ಕೈತುತ್ತುಣಿಸಿ ಸಾಕಿ ಸಲುಹಿದೆನಲ್ಲ, ಅದಕ್ಕೆ ನಾನು ಸಾಯಬೇಕಪ್ಪ, ಅದಕ್ಕೆ ನಾನು ಸಾಯಬೇಕು. ನಿನ್ನ ಕಣ್ಣು ಮೂಗನ್ನು ತೀಡಿ ನಿನ್ನ ನೆತ್ತಿಗೆ ಎಣ್ಣೆಯನ್ನಚ್ಚಿ ಜೋಪಾನ ಮಾಡಿ ಸಾಕಿ ಬೆಳೆಸಿದೆನಲ್ಲ, ಅದಕ್ಕೆ ನಾನು ಸಾಯಬೇಕು ಸೂರ್ಯ, ಅದಕ್ಕೆ ನಾನು ಸಾಯಬೇಕು. ನಮ್ಮ ಇಬ್ಬರು ತಾಯಂದಿರು ಬೇರೆ ಬೇರೆ ಎಂಬ ಭಾವನೆ ನಿನಗೆ ಬರಬಾರದೆಂದು, ಅದು ಅಲ್ಲದೆ ಈ ಅಣ್ಣನ ಅರಮನೆಯನ್ನು ಇಬ್ಬಾಗ ಮಾಡುವುದು ಬೇಡವೆಂದು ಸಂಪೂರ್ಣ ಆಸ್ತಿಯನ್ನು ನಿನಗೆ ಕೊಟ್ಟೆನಲ್ಲ, ಅದಕ್ಕೆ ನಾನು ಸಾಯಬೇಕು ಸೂರ್ಯ, ಅದಕ್ಕೆ ನಾನು ಸಾಯಬೇಕು. ಸಾಕು ನಿಲ್ಲಿಸು ಈ ನಿನ್ನ ಪುರಾಣವನ್ನು. ಎಲ್ಲಾದ್ರೂ ಹೋಗಿ ಸಾಯಿ, ಇಲ್ಲದಿದ್ರೆ ಸ್ವಲ್ಪ ಹೊತ್ತು ತಡ್ಕೊ, ನಾವೇ ಸಾಯಿಸ್ತೀವಿ. ಕಾಂಚನ, ಇವನು ಕಣ್ಣಿನಲ್ಲಿ ಕೊರಗಿ ಕೊರಗಿ ಸಾಯಬೇಕು. ನೀನು ಹೊರಗೆ ಹೋಗು. ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ಅಯ್ಯೋ ದೇವ, ಇದೆಂತಹ ಪರಿಸ್ಥಿತಿ ಬಂತಲ್ಲಪ್ಪ. ಸೌಂದರ್ಯ, ಸೌಂದರ್ಯ, ನೋಡಿದೆಯಾ ಸೌಂದರ್ಯ, ನೋಡಿದೆಯಾ? ನೀನು ನನ್ನನ್ನು ಬಿಟ್ಟು ಹೋದ ಮೇಲೆ ನನಗೆಂತೆಂತಹ ಪಟ್ಟಗಳು ಬರುತ್ತಿವೆ ನೋಡಿದೆಯಾ? ನಮ್ಮ ಅಂದು ಕಳ್ಳನ ಪಟ್ಟ, ಇಂದು ಕೊಲೆಗಾರನ ಪಟ್ಟ. ಶ್ರೀಮಂತಿಕೆ ಹೋದರೆ ಬದುಕಬಹುದು, ಆದರೆ ಇಂತಹ ಆರೋಪಗಳನ್ನು ಹೊತ್ತುಕೊಂಡು ನಾನು ಹೇಗೆ ಬದುಕಲಿ ಸೌಂದರ್ಯ? ಹೇಗೆ ಬದುಕಲಿ? ಹೇಳು ಸೌಂದರ್ಯ, ಹೇಳು. ನಾನು ನಿಮ್ಮ ಸೌಂದರ್ಯ ಬಂದಿದೆ. ಸೌಂದರ್ಯ, ನೀನು ನನ್ನನ್ನು ಬಿಟ್ಟು ಹೋಗಿಲ್ಲವೇ ಸೌಂದರ್ಯ? ಇಲ್ಲದೆ ಇದು ಕನಸೆ ಸೌಂದರ್ಯ, ಕನಸೆ. ನಾನು ನಿಮ್ಮನ್ನು ಬಿಟ್ಟು ಎಲ್ಲ ಹೋಗ್ಲಿ? ನೋಡಿ, ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ನಿಮಗೋಸ್ಕರ ಒಂದು ಇಂಪಾದ ಹಾಡನ್ನು ಹಾಡ್ತೀನಿ, ಬನ್ನಿ. ಹಾಗೇ ಆಗಲಿ ಸೌಂದರ್ಯ. ಈಗ ನನಗೆ ಧೈರ್ಯ ಬಂತು ಸೌಂದರ್ಯ. ನನ್ನ ಬಾಳಿನ ಜ್ಯೋತಿಯಾದ ನೀನು ನನ್ನ ಜೊತೆಯಲ್ಲಿ ಇರುವಾಗ ನನಗೆ ಎಲ್ಲಿಯ ಭಯ?
ಆದಷ್ಟು ಬೇಗ ಒಂದುಗೂಡಿಸ್ತೀನಿ ಅಂತ ನನಗೆ ಮಾತು ಕೊಡ್ರಿ. ಹಾಗೇ ಆಗ್ಲಿ ಸೌಂದರ್ಯ, ನೀನು ನನ್ನ ಜೊತೆಯಲ್ಲಿರುವಾಗ ನಾನು ಗೆದ್ದೇ ಗೆಲ್ಲುತ್ತೇನೆ ಸೌಂದರ್ಯ. ಈ ಅಣ್ಣನ ಅರಮನೆಯನ್ನು ಪುನಃ ಮೊದಲಿನ ರೀತಿ ಮಾಡುತ್ತೇನೆ.
ಅಳಬೇಡ ಅರ್ಜುನ, ಅಳಬೇಡ. ನಮ್ಮ ಕೈಯಲ್ಲಿ ಏನಿದೆಯಪ್ಪ, ಎಲ್ಲವೂ ಆ ಪರಮಾತ್ಮನ ಇಚ್ಛೆ. ನಾನು ಮಾತಾಡ್ತಿದ್ದೆ. ಅವನು ಕೊಟ್ಟಿದ್ದನ್ನು ನಾವು ಪ್ರೀತಿಯಿಂದ ಮಾಡಬೇಕು. ಅದೇ ಜೀವನವಪ್ಪ. ಅಣ್ಣ, ನೀನು ಮನುಷ್ಯ ಅಲ್ಲ ಅಣ್ಣ, ಮನುಷ್ಯ ಅಲ್ಲ. ನೀನು ದೇವರನ್ನ, ದೇವರು. ನಿನಗೆ ಶಿಕ್ಷೆ ಕೊಟ್ಟವರನ್ನ ಆ ಸೂರ್ಯನನ್ನು ಸುಮ್ಮನೆ ಬಿಡುವುದಿಲ್ಲ ಅಣ್ಣ, ಬಿಡುವುದಿಲ್ಲ. ಅರ್ಜುನ, ಇದರಲ್ಲಿ ಸೂರ್ಯನದೇನು ತಪ್ಪಿಲ್ಲವಪ್ಪ. ಅವನು ಯಾರೋ ಹೇಳಿಕೊಟ್ಟ ಮಾತನ್ನು ಕೇಳಿ ಈ ರೀತಿ ಆಡುತ್ತಿದ್ದಾನೆ. ನಿಜ ಅಣ್ಣ, ನನಗೂ ಅವನ ಮೇಲೆ ಅನುಮಾನ ಇದೆ. ನನಗೂ ಆ ರಾಜ ಮತ್ತೆ ಗಜೇಂದ್ರ ಮೇಲೆ ಅನುಮಾನ ಇದೆ ಅಣ್ಣ. ನಿನ್ನ ಅನುಮಾನ ನಿಜ ಅರ್ಜುನ, ನನಗೂ ಅವರ ಮೇಲೆಯೇ ಅನುಮಾನವಿದೆ. ಅರ್ಜುನ, ನೀನು ಉತ್ತರ ಕರ್ನಾಟಕದಿಂದ ಬಂದು ಈ ನಾಡಿನ ಜನರ ಬದುಕನ್ನು ಹಸಿರಾಗಿಸಬೇಕಪ್ಪ. ಈ ಅಣ್ಣನ ಅರಮನೆಯನ್ನು ಪುನಃ ಮೊದಲಿನಂತೆ ಮಾಡಬೇಕು ಅರ್ಜುನ. ನಿನಗೆ ಅಪ್ಪಣೆಯನ್ನು ಕೊಟ್ಟಿರುವೆನು. ಅಣ್ಣ, ನೀನು ಅಪ್ಪಣೆ ಕೊಡು. ನನ್ನ ಹತ್ತಿಗೆ ಸಾವಿಗೆ ಕಾಣುವವರನ್ನು ಅಂತಕರನ್ನು ಅವರ ಹೆಣ್ಣೆ ಹಡಗಿದರ ಸಮೇತ ಹುಡುಗಿಕೊಂಡು ರಕ್ತ ಚೆಂಡಾಡಿ ಆ ರಕ್ತ ತಂದು ನಮ್ಮ ಹತ್ತಿಗೆ ಸಮಾಧಿಗೆ ರಕ್ತದ ಅಭಿಷೇಕ ಮಾಡಿ ನಮ್ಮ ಹತ್ತಿಗೆ ಸಮಾಧಿಗೆ ಶಾಂತಿ ತರುತ್ತೇನೆ ಅಣ್ಣ, ಶಾಂತಿ ತರುತ್ತೇನೆ. ಹೌದು ಅರ್ಜುನ, ಹೌದು. ನಿಮ್ಮತ್ತಿಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಹೇಡಿಯಲ್ಲ ಅರ್ಜುನ. ಅವಳನ್ನು ಯಾರೋ ಕೊಂದಿದ್ದಾರೆ, ಅವರನ್ನು ಹಿಡಿಯುವ ಕೆಲಸ ನಿನ್ನದು ಅರ್ಜುನ. ಆದರೆ ಒಂದು ಮಾತು, ಇದರಲ್ಲಿ ಸೂರ್ಯನಿಗೆ ಯಾವುದೇ ತೊಂದರೆ ಆಗಬಾರದಪ್ಪ. ನಿನಗೆ ಅಪ್ಪಣೆಯನ್ನು ಕೊಟ್ಟಿರುವೆನು ಅರ್ಜುನ, ಹೋಗಿ ಬಾ. ಅಪ್ಪಣೆ ಅಣ್ಣ, ಅಪ್ಪಣೆ. ಲೇ ಗಜೇಂದ್ರ ರಾಜ, ಇನ್ನು ಮುಂದೆ ನಿಮ್ಮ ಆಟ ನನ್ನ ಹತ್ರ ನಡೆಯಕೂಡದು. ಕಳ್ಳತನ ಮಾಡಿ ಬದುಕುತ್ತಿರುವ ನಿನಗೆ ಇಷ್ಟೊಂದು ಧೈರ್ಯ ಇರಬೇಕಾದ ನ್ಯಾಯದಿಂದ ನಡೆಯುತ್ತಿರುವ ಈ ಅರ್ಜುನನಿಗೆ ಎಷ್ಟಿರಬಾರದು. ಅನ್ಯಾಯದಿಂದ ಹಣ ಗಳಿಸಿ ವಿಧಾನಸೌಧ ಕಟ್ಟಿ ಮೆರೆಯುತ್ತಿರುವ ನಿಮ್ಮೆಲ್ಲರನ್ನು ನಿಮ್ಮನ್ನು ಮಟ್ಟಕ್ಕೆ ಹಾಕದಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ಅರ್ಜುನ, ನಮ್ಮ ಅಣ್ಣನ ಅರಮನೆಯ ಮಗ ಅಲ್ಲ, ಅರ್ಥಾತ್ ಕರ್ನಾಟಕದ ಹುಲಿ. ಬಣ್ಣ ಹೋಗೋಣ. ಅರ್ಜುನ, ನೀನು ಈ ಕೆಲಸ ಮಾಡುವವರೆಗೆ ನಾನು ಅರಮನೆಯಲ್ಲೇ ಇರುತ್ತೇನೆ. ಯಾಕೆಂದರೆ ಯಾರಿಗೂ ಅನುಮಾನ ಬರಬಾರದು. ನಡೆಯಪ್ಪ, ಹೋಗೋಣ ಬಾ. Thank you.
ಕಲಾಭಿಮಾನಿಗಳಿಗೆಲ್ಲ ಧನ್ಯವಾದಗಳು. ಮಂಗಾತಿ ನಮಸ್ಕಾರ. ಮಂಗಾತಿ ಪ್ರಾರ್ಥನೆ ಅರಸಲಿ ನಮ್ಮನ್ನು ನಾಡಿದ ಕವಿಗಳ ಬೀಡು ತವರೂರು ಚಿನ್ನದ ನಾಡಿದ ಅರಸಿದ ಜಯ ಜಯವೆಂದು ಚಿನ್ನದ ನಾಡಿದ ಅರಸಿದ ಜಯ ಜಯವೆಂದು ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಲಕ್ಕೆ, ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಲಕ್ಕೆ, ಶ್ರೀ ಮಾರುತಿ ಕೃಪಾ ಪೋಷಕ ನಾಟಕ ಮಂಡಲಕ್ಕೆ. ವೇದಿಕೆ ಬರ್ಬೇಕು, ಮೇಷ ಮತ್ತು ಅಂಡರ್ ವೇದಿಕೆ ಬರ್ಬೇಕು. ಸಣ್ಣ ಸನ್ಮಾನ ಇದಕ್ಕೆ ಕಾರಣಕರ್ತರಾದ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪ್ರಾಕ್ಟೀಸ್ ಮಾಡಿಸಿ ಹೇಳ್ಕೊಟ್ಟ ಪರಮೇಶ್ ಮಾಸ್ಟ್ರಿಗೆ ಹಾಗೂ ವಾದ್ಯ ವೃಂದದವರಿಗೆ ಹಾಗೂ ನಮ್ಮ ದೇವಿ ಮಹಾತ್ಮ ನಾಟಕದ ಮಾಸ್ಟರ್ ಆದ BS ವೀರಣ್ಣ ಅವರು, ಪ್ಲಾಟ್ ಮ್ಯಾನೇಜರ್ ಅವ್ರಿಗೆ ಹಾಗೂ ತಂಡದವರಿಗೆ ಎಲ್ಲರಿಗೂ ನಮ್ಮ ಸಮಿತಿಯ ವತಿಯಿಂದ ಒಂದು ಸಣ್ಣ ಸನ್ಮಾನ.